ಬೇಲೂರು ತಾಲೂಕಿನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸರ್ಕಾರದಿಂದ ಬರುವ ಅನುದಾನ ಬಳಕೆಯಲ್ಲಿ ಲೋಪ ಕಂಡು ಬರುತ್ತಿದೆ ಎಂದು ತಾಲೂಕು ಕೆಡಿಪಿ ಸದಸ್ಯ ಚೇತನ್ ಸಿ ಗೌಡ ಹೇಳಿದರು. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಡಾ ಚೇತನ್ ಸಮ್ಮುಖದಲ್ಲಿ ಅನುದಾನದ ಬಗ್ಗೆ ಮಾಹಿತಿ ಕೇಳಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 10 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು ವೈದ್ಯರ ಕೊರತೆ ಇದೆ. ತಾಲೂಕು ಆರೋಗ್ಯಾಧಿಕಾರಿ ಅಲ್ಲಿ ಭೇಟಿ ನೀಡದಿರುವುದೇ ಕಾರಣ. ಜೊತೆಗೆ ವಸತಿ ನಿಲಯಗಳಿಗೆ ತೆರಳಿ ಆಹಾರದ ಗುಣಮಟ್ಟ, ಪ್ರಥಮ ಚಿಕಿತ್ಸೆ ನೀಡುವ ಬಗ್ಗೆ ಪರಿಶೀಲಿಸುತ್ತಿಲ್ಲ. ಮಾಹಿತಿ ಕೇಳಿದ್ರೆ ದಿನ ದೂಡುತ್ತಿದ್ದಾರೆ. ತಾಲೂಕಿನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸರ್ಕಾರದಿಂದ ಬರುವ ಅನುದಾನದ ಮಾಹಿತಿಯನ್ನ ಆರೋಗ್ಯಾಧಿಕಾರಿಗೆ ಕೇಳಿದ್ರೂ ಅವರು ಕೊಡದಿರುವುದಕ್ಕೆ ಹಣ ದುರ್ಬಳಕೆಯಾಗಿರುವುದೇ ಕಾರಣ ಎಂದು ಆರೋಪಿಸಿದರು. ಇನ್ನು ಕೆಡಿಪಿ ಸದಸ್ಯ ನಂದೀಶ್ ಮಾತನಾಡಿ, ಸರ್ಕಾರದಿಂದ 4 ವರ್ಷಗಳಿಂದ ಬಂದ ಅನುದಾನ ಯಾವ ಆಸ್ಪತ್ರೆಗೆ ಯಾವುದಕ್ಕೆ ಖರ್ಚು ಮಾಡಿದ್ದೀರಾ? ಕೆಲ ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಶಿಷ್ಟಾಚಾರ ಕಲಿತಿಲ್ಲ, ಕೆಡಿಪಿ ಸದಸ್ಯರಿಗೆ ಕಾರ್ಯಕ್ರಮಗಳ ಮಾಹಿತಿ ನೀಡುತ್ತಿಲ್ಲ, ರೋಗಿಗಳು ಆಸ್ಪತ್ರೆಗೆ ಬಂದರೆ ಹಣ ಕೇಳುತ್ತಿದ್ದಾರೆ. ಇದನ್ನೆಲ್ಲ ತಾಲೂಕು ಆರೋಗ್ಯಾಧಿಕಾರಿ ಗಮನಿಸಬೇಕು ಮತ್ತು ತಕ್ಷಣವೇ ಮಾಹಿತಿ ನೀಡಬೇಕು ಎಂದರು. ಇನ್ನು ಜಿಲ್ಲಾ ನೋಡಲ್ ಅಧಿಕಾರಿ ಡಾ ಚೇತನ್ ಮಾತನಾಡಿ, ಕೆಡಿಪಿ ಸದಸ್ಯರು ಪತ್ರದ ಮುಖಾಂತರ ಮಾಹಿತಿ ಕೇಳಿದ್ರೆ ಅದನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿ ಅವರ ಮಾರ್ಗದರ್ಶನದಂತೆ ನಡೆದುಕೊಳ್ಳುತ್ತೇವೆ. ಮುಂದಿನ 1 ವಾರದಲ್ಲಿ ನಿಮಗೆ ಮಾಹಿತಿ ನೀಡಲಾಗುವುದು ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್ ಮಾತನಾಡಿ, 4 ವರ್ಷದಿಂದ ಸರ್ಕಾರದಿಂದ ಬಂದಿರುವ ಅನುದಾನದ ಬಗ್ಗೆ ಎಷ್ಟು ಖರ್ಚಾಗಿದೆ ಎಂಬುದರ ಬಗ್ಗೆ ಆಡಿಟ್ ಮಾಡಲಾಗುತ್ತಿದೆ. ನಂತರ ಕೆಡಿಪಿ ಸದಸ್ಯರಿಗೆ ಮಾಹಿತಿ ಒದಗಿಸಲಾಗುವುದು ಎಂದರು. ಆಸ್ಪತ್ರೆಗೆ ಭೇಟಿ ಕೊಟ್ಟು ಆಸ್ಪತ್ರೆಯಲ್ಲಿ HP ಪ್ರೈಮರಿ ಹೆಲ್ತ್ ಸೆಂಟರ್ಗೆ ರಕ್ಷಣಾ ಸಮಿತಿ ಹಣ ಬರುತ್ತೆ, ಮತ್ತೆ ನಿರ್ವಹಣಾ ವೆಚ್ಚ ಬರುತ್ತೆ. ಅದನ್ನ ಎಷ್ಟು ಖರ್ಚು ಮಾಡಿದ್ದೀರಿ, ಎಷ್ಟು ಬಂದಿದೆ, ಇದನ್ನ ಮಾಹಿತಿ ಕೊಡಿ. ಮತ್ತು ನಿಮ್ಮ ಆಸ್ಪತ್ರೆಗಳಲ್ಲಿ ನಿರ್ವಹಣಾ ವೆಚ್ಚ ಸರ್ಕಾರದಿಂದ ಬಂದೇ ಬರುತ್ತೆ, ಅಲ್ಲಿ ಗುಣಮಟ್ಟದ ಯಾವುದೇ ರೀತಿ ಕೆಲಸಗಳು ಆಗಿಲ್ಲ ಅಂತ ಹೇಳಿ ಇವರನ್ನ ಪ್ರಶ್ನೆ ಮಾಡಿದ್ದೀವಿ. ಇದು ಅವ್ರಿಗೂ ಸರಿಯಾದ ಉತ್ತರ ಕೊಟ್ಟಿಲ್ಲ. ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಲೇಬೇಕು ಖರ್ಚು. ಇದು ಅದ್ಬಿಟ್ಟು ಆಸ್ಪತ್ರೆಗೆ ಹಣ ಇಟ್ಕೊಂಡ್ಬಿಟ್ಟು ಪಂಚಾಯತ್ ಕೆಲಸ ಮಾಡಿಸುವಂತ ಕೆಲಸ ಆಗ್ತಾ ಇದೆ. ಕೆಲವು ಇನ್ನು ಈ ವಿಚಾರವಾಗಿ ಕಳೆದ ಕೆಡಿಪಿ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಮಾಡಿದ್ವಿ. ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದಂತ ಕೆಡಿಪಿ ಸಭೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವಂತ ಹಣಗಳು ದುರ್ಬಳಕೆ ಆಗ್ತಿದೆ. ದುರ್ಬಳಕೆಯಿಂದ ಇದ್ರ ಬಗ್ಗೆ ಮಾಹಿತಿ ಬೇಕು, ಸಂಪೂರ್ಣ ಮಾಹಿತಿ ಅಂತ ಹೇಳಿ ಕೇಳಿದ್ವಿ. ಆ ಸಂಪೂರ್ಣ ಮಾಹಿತಿನ ಕೇಳಕ್ಕೆ 4 ದಿನ ಕಾಲಾವಕಾಶ ಕೇಳಿದ್ರು. 4 ದಿನ ಬಿಟ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಬಂದು ಕೇಳ್ತಿದ್ವಿ. ಡಾಕ್ಟರ್ ವಿಜಯ್ THO ಏನಿದ್ದಾರೆ ತಾಲೂಕ್ ಹೆಲ್ತ್ ಆಫೀಸರ್, ಇವತ್ತು ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ರೆಡಿ ಇಲ್ಲ. ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ, ಸಬೂಕ್ ಕೊಡ್ತಿದ್ದಾರೆ. ಇವತ್ತು PHC ಬಡತನದಿಂದ ಸಾಯ್ತಿದೆ ಹಾಸ್ಪಿಟ್ಲ್ಗಳು. ನಾವು ಬಡವರಿಗೆ ಒಂದು ಆರೋಗ್ಯವಾಗಿ ಒಂದು ಇಟ್ಕೊಡೋಣ ಅಂತಂದ್ರೆ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಿಲ್ಲ. ಸವಲತ್ತುಗಳೆಲ್ಲ ಇಲ್ಲೇ ಹೊಡ್ಕೊಂತಿದೆ, ಆಚೆಗೆ ಬರ್ತಾನೆ ಇಲ್ಲ. ಇದ್ರ ಬಗ್ಗೆ ಕೂಡಲೇ ಶಾಸಕರು ಗಮನ ಹರಿಸ್ಬಿಟ್ಟು ಹಿಂದೆ ಉಳಿದಿರೋಂಥ PHC ಹಾಸ್ಪಿಟಲ್ಗಳನ್ನ ಡೆವಲಪ್ಮೆಂಟಿಗೆ ಒತ್ತಾಯ ಮಾಡಬೇಕು, ಚೆನ್ನಾಗಿ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಮೀಟಿಂಗ್ ಅಲ್ಲಿ ಈಗ ಡಿಸೈಡ್ ಆದಂಗೆ ಒಂದು ಸ್ವಲ್ಪ ಅನ್ಯತೆ ನಮ್ಮಲ್ಲೂ ಇದೆ, ಅದನ್ನು ಒಪ್ಕೋತೀನಿ ನಾನು. ಬಟ್ ಅದನ್ನ ಸರಿ ಮಾಡ್ಕೊಂಡು ಹೋಗಕ್ಕೆ ನಮಗೊಂದು ಚಾನ್ಸ್ ಕೊಡಿ. ನಾನು ಸರಿ ಮಾಡ್ತೀನಿ, ನಾನು ಬೇರೆ ನೋಡೋಲ್ಲ ಸರ್. ನಾನು ಆ್ಯಕ್ಚುಲಿ ಭೇಟಿ ನೀಡಿ ಆಸ್ಪತ್ರೆಗೆ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಏನು ಸರ್ಕಾರದಿಂದ ಏನು ಬರ್ತದೆ ಅದರ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಸೊ ನಮ್ಮಲ್ಲಿ 10 ಹಾಸ್ಪಿಟ್ಲ್ PHCಗಳಿದ್ದಾವೆ, ಜೊತೆಗೆ 2 CHC. ಎಲ್ಲರದ್ದು ತಕ್ಷಣ ಕೂಡಲೇ ಕೊಡೋದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ದೆ ಅಷ್ಟೇ. ಮಾಹಿತಿ ಕೊಡ್ತೀವಿ.